ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೇಕಟ್ಟೆ. ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಇವರು ಕೊನೆಯ ವಾಯ್ಸ್ರಾಯ್ ಆಗಿದ್ದಂತಹ ಮೌಂಟ್ ಬ್ಯಾಟನ್ ಅವರ ಪತ್ನಿ ಎಡ್ವಿನಾಗೂ ಸೇರಿದಂತೆ ಹಲವು ಖಾಸಗಿ ಪತ್ರಗಳನ್ನ ಅನೇಕರಿಗೆ ಬರೆದಿದ್ರು. ಈ ಖಾಸಗಿ ಪತ್ರಗಳನ್ನ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರು 2008ರಲ್ಲಿ ತಮ್ಮ ವಶಕ್ಕೆ ಪಡ್ಕೊಂಡಿದ್ರು. ಸರ್ಕಾರ ರಾಹುಲ್ ಗಾಂಧಿ ಅವರಿಗೆ ಈ ಖಾಸಗಿ ಪತ್ರಗಳನ್ನ ವಾಪಸ್ ನೀಡುವಂತೆ ಪತ್ರ ಬರೆದಿದ್ದಾರೆ. ಹಾಗಾದ್ರೆ ದೇಶದ ಮೊದಲ ಪ್ರಧಾನಿ ಬರೆದಿರುವ ಆ ಖಾಸಗಿ ಪತ್ರಗಳಲ್ಲಿ ಏನಿದೆ, ಆ ಖಾಸಗಿ ಪತ್ರ ಏನ್ ಹೇಳುತ್ತೆ, ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ದೇಶದ ಕೊನೆಯ ವಾಯ್ಸ್ರಾಯ್ ಲಾರ್ಡ್ ಮೌಂಟನ್ ಬ್ಯಾಟನ್ ಅವರ ಪತ್ನಿ ಎಡ್ವಿನಾಗೆ ಬರೆದಿದ್ದು ಸೇರಿದಂತೆ ಹಲವು ಖಾಸಗಿ ಪತ್ರಗಳನ್ನ 2008ರಲ್ಲಿ ಯುಪಿಎ ಸರ್ಕಾರ ಅಧಿಕಾರದಲ್ಲಿ ಇದ್ದಂತ ಹೊತ್ತಿನಲ್ಲಿ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ತಮ್ಮ ವಶಕ್ಕೆ ಈ ಪತ್ರಗಳನ್ನ ಪಡೆದಿದ್ರು. ಈಗ ಈ ಪತ್ರಗಳನ್ನ ಮರಳಿಸುವಂತೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಕೇಂದ್ರ ಸರ್ಕಾರ ಪತ್ರ ಬರೆದಿದೆ. ಇನ್ನು ಈ ಕುರಿತು ಕಳೆದ ಸೆಪ್ಟೆಂಬರ್ನಲ್ಲೇ ಸೋನಿಯಾಗೆ ಒಮ್ಮೆ ಪತ್ರವನ್ನ ಬರೆದಿದ್ರು ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದ ಅಧಿಕಾರಿಗಳು. ಇದೀಗ ಇದೇ ವಿಚಾರದ ಕುರಿತು ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ನೆಹರು ಅವರು ಆಲ್ಬರ್ಟ್ ಐನ್ಸ್ಟೀನ್, ಜಯಪ್ರಕಾಶ್ ನಾರಾಯಣ್, ಎಡ್ವಿನಾ ಮೌಂಟ್ ಬ್ಯಾಟನ್, ಪದ್ಮಜಾ ನಾಯ್ಡು, ವಿಜಯಲಕ್ಷ್ಮಿ ಪಂಡಿತ್, ಅರುಣ್ ಅಸಫ್ ಅಲಿ ಮತ್ತು ಅನೇಕ ಹಿರಿಯರಿಗೆ ಪತ್ರಗಳನ್ನ ಬರೆದಿದ್ರು. ಆದರೆ ಇವುಗಳು ಖಾಸಗಿ ಪತ್ರಗಳು, ಸಾರ್ವಜನಿಕ ಪ್ರದರ್ಶನ ಬೇಡ ಅಂತ 2008ರಲ್ಲಿ ಸೋನಿಯಾ ಗಾಂಧಿ ಅವರು ತಕರಾರನ್ನ ಮಾಡಿದ್ರು. ಹೀಗಾಗಿ ಅವರ ಸೂಚನೆಯ ಮೇರೆಗೆ ನೆಹರು ಸ್ಮಾರಕ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದಿಂದ ಈ ಖಾಸಗಿ ಪತ್ರಗಳನ್ನ ತೆಗೆದು ಸೋನಿಯಾ ಅವರಿಗೆ ರವಾನಿಸಲಾಗಿತ್ತು. ಸೋನಿಯಾ ಗಾಂಧಿ ಅವರು ಯುಪಿಎ ಸರ್ಕಾರ 2008ರ ಅಧಿಕಾರದಲ್ಲಿರುವಾಗ ಇವೆಲ್ಲವೂ ಕೂಡ ಖಾಸಗಿ ಪತ್ರ. ಹೀಗಾಗಿ ಇವುಗಳನ್ನ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡೋದು ಬೇಡ ಅಂತ ಈ ಎಲ್ಲ ಪತ್ರಗಳನ್ನ ತಮ್ಮ ಬಳಿ ವಶಪಡಿಸಿಕೊಂಡಿದ್ರು. ಆದ್ರೆ ಈ ಪತ್ರಗಳನ್ನ ಮರಳಿ ಕೊಡುವಂತೆ ಪತ್ರವನ್ನ ಬರೆದಿದ್ರು. ಆದ್ರೆ ಸೋನಿಯಾ ಗಾಂಧಿ ಅವರಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಬರದ ಕಾರಣ ಈಗ ಅಧಿಕಾರಿಗಳು ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಇನ್ನು ನೆಹರು ಅವರು ಬರೆದಿರುವಂತಹ ಖಾಸಗಿ ಪತ್ರಗಳು ಬಹಿರಂಗಗೊಳಿಸಲಾಗದ ಮಾಹಿತಿಗಳು, ಅಧಿಕೃತ ಪತ್ರ ವ್ಯವಹಾರಗಳಷ್ಟೇ. 1947ರಿಂದ ತೊಡಗಿ 1964ರ ಮೇನಲ್ಲಿ ನೆಹರು ಅವರು ನಿಧನರಾಗುವವರೆಗಿನ ಭಾಷಣಗಳು ಮಾತ್ರ ಲಭ್ಯವಿದೆ. ಆದರೆ ನೆಹರು ಅವರ ವ್ಯಕ್ತಿ ಚಿತ್ರಣವನ್ನ ಪೂರ್ತಿಯಾಗಿ ಕೊಡಬಲ್ಲ ಅವರ ಖಾಸಗಿ ಪತ್ರ ವ್ಯವಹಾರಗಳನ್ನ ಕೂಡ ಬಹಿರಂಗಪಡಿಸಬೇಕು ಅಂತ ಅನೇಕ ವಿದ್ವಾಂಸರು ತಮ್ಮ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಪತ್ರವನ್ನ ವಾಪಸ್ ಕೊಡಬೇಕು, ಖಾಸಗಿ ಪತ್ರಗಳನ್ನ ಮರಳಿಸಬೇಕು ಅಂತ ಈಗ ಮತ್ತೆ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಸೋನಿಯಾ ಗಾಂಧಿ ಅವರಿಗೆ ಪತ್ರವನ್ನ ಬರೆದಿದ್ರು, ಆದ್ರೆ ಸೂಕ್ತವಾದಂತಹ ಪ್ರತಿಕ್ರಿಯೆ ಬರದೇ ಇರೋ ಕಾರಣಕ್ಕೋಸ್ಕರ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಇನ್ನು ಈ ಒಂದು ಪತ್ರಗಳೇನಿದೆಯಲ್ಲ, ಇದನ್ನ ಬಹಿರಂಗ ಪಡಿಸಬಾರದು ಅಂತ ಸೋನಿಯಾ ಗಾಂಧಿ ಅವರು ತಮ್ಮ ಬಳಿ ಇಟ್ಕೊಂಡಿದ್ದಾರೆ. ಆದರೆ ಇವೆಲ್ಲ ಖಾಸಗಿ ಪತ್ರಗಳನ್ನ ಬಹಿರಂಗ ಪಡಿಸಬೇಕು ಅಂತ ಅನೇಕ ರಾಜಕೀಯ ವಿದ್ವಾಂಸರು ಹೇಳ್ತಾರೆ. ಅಂದ್ರೆ ನೆಹರು ಅವರ ಅನೇಕ ಭಾಷಣಗಳ ಕಂಪ್ಲೀಟ್ ಚಿತ್ರಣ ಇದೆ, ಆದ್ರೆ ಅವರ ಖಾಸಗಿ ವ್ಯವಹಾರಗಳು ಬಂದ್ರೆ ಕಂಪ್ಲೀಟ್ ಆಗಿ ನೆಹರು ಅವರ ವ್ಯಕ್ತಿ ಚಿತ್ರಣ ಸಿಗುತ್ತೆ. ಹೀಗಾಗಿ ಇನ್ನಷ್ಟು ಅಧ್ಯಯನಗಳನ್ನ ಮಾಡಬಹುದು ಅಂತ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಒಟ್ಟಲ್ಲಿ ಈ ಖಾಸಗಿ ಪತ್ರಗಳನ್ನ ಸರ್ಕಾರಕ್ಕೆ ಮರಳಿಸ್ತಾರಾ, ಕಾದು ನೋಡಬೇಕು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.